ನಮಸ್ಕಾರ ಡಾರ್ಲಿಂಗ್, ಎಲ್ಲರೂ ಹೇಗಿದ್ದೀರಾ? ನಂಗೆ ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಅಂತ ಕೆಲ್ಸಗಳು ಇವತ್ತಿಲ್ಲ ಅಂದರೆ ನಾಳೆ ಎಲ್ಲ ಸರುತ್ತೆ. ಹೊಸ ದಿನ ಹೊಸ ಅಮ್ಮ ನಿಮ್ಮ ಜೊತೆ ಶುಭದ ಡಾರ್ಲಿಂಗ್ಸ್. ಹೊಸ ಬ್ಲಾಗ್. ನಾವು ಈಗ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿದೆ ಯಶವಂತ್ಗೆ. ಪುಷಪ್ಸ್ ಹೊಡಿತವನೆ. ಏನಕ್ಕೆ ಹೊಡಿತವನೆ? ಅವ್ನು ಪುಷಪ್ಸ್ ಹೊಡೆದ್ರೆ ಬಾಡಿ ಪಂಪ್ ಆಗುತ್ತೆ, ಅದಕ್ಕೆ ಆಚೆಗಡೆ ಹುಡುಗಿಯರು ನೋಡ್ತಾರೆ ಅಂತ ಪುಷಪ್ಸ್ ಹೊಡಿತಾನೆ. ಇವ್ರಿಗೆ 5:15 ಹೇಳಿದ್ದು ಟ್ರೆಕ್ಕಿಂಗ್ ಹೋಗೋಣ. ಟ್ರೆಕ್ಕಿಂಗ್ ಹೋಗಿ ರೆಡಿ ಆಗಿರೋ ಅಂತ 5:15 ಹೇಳಿದ್ರೆ ಇವರೆಲ್ಲ 6:15 ಆದರೂ ಇನ್ನೂ ರೆಡಿ ಆಗಿಲ್ಲ. ನಾನು ಹಾಕೊಂಡು ಟ್ರೆಕ್ಕಿಂಗ್ ಮಾಡಿಬಿಟ್ರೆ ಏನಷ್ಟು ಸರಿ ಟೈಮ್ ಆಯಿತು. ಟ್ರೆಕ್ಕಿಂಗಿಗೆ ಹೋಗ್ಬೇಕು. ಶುಭದ ಡಾರ್ಲಿಂಗ್. ಬೆಳಗ್ಗೆ ಟ್ರೆಕ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಗೈಸ್, ವೇರ್ ಆರ್ ವಿ ಗೋಯಿಂಗ್? ಬೀಚ್ ಟ್ರೆಕ್. ಓಕೆ, ಅದು ವಿಚ್ ಪ್ಲೇಸ್? ಕೂಡ್ಲೆ ಬೀಚ್, ಹಾಕ್ಮೂನ್, ಪ್ಯಾರಡೈಸ್, ಓಮ್ ಬೀಚ್, ಈ ಕಡೆ ಎಲ್ಲ ಇವತ್ತು ಟ್ರೆಕ್ ಮಾಡ್ತಾ ಇದ್ದೀವಿ. ಸೊ ಹೌಸ್ ದ ಜೋಶ್ ಬಾಯ್ಸ್? ಬೆಳಗ್ಗೆ ಇವ್ರನ್ನೆಲ್ಲ ಕರ್ಕೊಂಡು ಟ್ರೆಕ್ಕಿಗೆ ಅದು ಹಿಂಗಾದ್ರು ಬರ್ತಾ ಇದೀನೋ ನನಗೆ ಗೊತ್ತಿಲ್ಲ. ಕೃಷ್ಣ ಕೇಳ್ತೀನಿ. ಕೃಷ್ಣ ಬ್ರೋ, ಹೌಸ್ ದ ಜೋಶ್? ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿಂದ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ನಡೆಯೋದಿದೆ. ಎಲ್ಲ ಬ್ಲಾಗ್ ಮಾಡೋಣ ಅಂದರೆ ಸುಮ್ಮನೆ ಡ್ಯೂರೇಷನ್ ಉದ್ದಾಗುತ್ತೆ. ಇವ್ರನ್ನೆಲ್ಲ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ಈಗಲೇ ಸುಸ್ತಾಗಿ ಹೋಗ್ಬಿಟ್ಟವ್ರೆ. ಡಾರ್ಲಿಂಗ್ಸ್, ಬೆಳಗ್ಗೆ ಬೀಚ್ ನೋಡಿ ಹೆಂಗಿದೆ, ಮಸ್ತ್ ಇದೆ. ಅಲ್ಲಿ ಸನ್ರೈಸ್, ಇಲ್ಲಿ ಬೀಚ್. ಓ ವಾವ್, ಸೂಪರ್. ಕಾಲಿಂದಾಯ್ತು. ನಮ್ಮ ಬಾಯ್ಸ್ ಇಲ್ಲಿ ಇವ್ರಿಗೆ ಜೋಶೇ ಇಲ್ಲ. ಇಲ್ಲಿ ಈ ಥರ ಪೈಪ್ಗಳು ಏನಕ್ಕೆ ಗೊತ್ತಾಯ್ತಿರೋದು? ತುಂಬ ಜನಕ್ಕೆ ಗೊತ್ತಿರಲ್ಲ ಅನ್ಕೊಂತೀನಿ. ನನಗೆ ಗೊತ್ತಿರಲಿಲ್ಲ, ನನಗೆ ನೆನ್ನೆ ಗೊತ್ತಾಗಿದೆ. ಈ ಥರ ಬೋಟ್ ಏನಿರುತ್ತೆ ಬೀಚಲ್ಲಿ ಬಿಟ್ಟಾಗ ಸಂಜೆ ಹೊತ್ತು ಬರ್ತಾರಲ್ಲ, ಅವಾಗ ಇಲ್ಲಿಂದ ಬೀಚಿಂದ ಇಲ್ಲಿವರೆಗೂ ತೊಗೊಂಬರೋಕ್ಕಾಗಲ್ಲ. ಅದಕ್ಕೆ ಪೈಪ್ ಇಟ್ಬಿಟ್ಟು ಆ ಪೈಪ್ ಮೇಲಿಂದ ಎಳ್ಕೊಂಡು ತೊಗೊಂಬರ್ತಾರೆ. ತೊಗೊಂಬಂದು ಹಿಂಗೆ ಪಾರ್ಕ್ ಮಾಡಿಬಿಡ್ತಾರೆ, ಗಾಡಿ ಪಾರ್ಕ್ ಮಾಡಿದ್ರೆ. ಅಲ್ಲಿ ಒಂದು ಬರ್ತಾಯಿದೆ ನೋಡಿ ಬೋಟು, ಅಲ್ಲಿ ಹಿಂದೆಗಡೆ. ಈಗ ಒಬ್ಬ ಹೋಗ್ತಾ ಇದ್ದಾನಲ್ಲ, ಹಂಗೆ ಹೋಗಿ ಈ ಥರ ಪೈಪ್ ಕೆಳಗಡೆ ಹಾಕೊಂಡು ಹಿಂಗೆ ಎಳ್ಕೊಂಡು ತೊಗೊಂಬರ್ತಾರೆ. ಅಲ್ಲೆಲ್ಲ ಹೋಗ್ಬೇಕು ನಾವು. ಅಯ್ಯೋ, ಅದು ಅಲ್ಲಿ ಅದೆಲ್ಲ ಕ್ರಾಸ್ ಮಾಡಿ ಹೋಗ್ಬೇಕು ನಾವು. ಇವಾಗ ನಡ್ಕೊಂಡು ಹೋಗ್ತೀವಿ. ಈಗ ಇದು ಮಸ್ತ್ ಬರುತ್ತೆ. ಶಿ ಪಾನಿ ಆಗಲ್ಲ, ನೀರು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ನೀರು ಬರ್ತಿಲ್ಲ. ಈಗ ಇನ್ನೊಂದ್ಸರಿ ಬರ್ತಾಯಿದೆ. ಇದು ಇಲ್ಲಿ ಗಂಟೆ ಯಾಕೆ ಬರ್ತಲ್ಲ ಅಗೋ? ಹಾಂ, ಈಗ ಬಂತು. ಬರ್ತಾನೆ ಇಲ್ಲ. ನನ್ನ ವಾಯ್ಸ್ ಮೇ ಬಿ ಕೇಳಿಸ್ತಾ ಇರಲ್ಲ. ನನ್ನ ಮೈಕ್ ಇನ್ನೊಂದೇನು ಗೊತ್ತಾ, ನನಗೆ ಮೈಕ್ ಹಾಕೋ ಅಭ್ಯಾಸ ಇಲ್ಲ. ಅದಕ್ಕೆ ಮೈಕು ತೊಗೊಂಬರೋದು ಮರ್ತೋಗ್ಬಿಟ್ಟಿದ್ದೀನಿ. ಬ್ಯಾಗಲ್ಲೇ ಬಿಟ್ಬಿಟ್ಟಿದ್ದೀನಿ. ಹೆಚ್ಕೊಂಬಂದವ್ರೆ, ಬ್ಯಾಗಲ್ಲೇ ಇಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ನೀರು ಬರ್ತೈತೆ ಅನ್ಕೊಂಡ ನೀರೇ ಬರ್ತಾಯಿಲ್ಲ. ಟ್ರಕ್ ಮಾಡ್ಕೊಂಡು ಈ ಮೂಲೆಗೆ ಬಂದಿದ್ದೀವಿ. ಈ ಮೂಲೆಗೆ ಬಂದಿದ್ದೀವಿ. ಇಲ್ಲ ಕಾಂಚಿಲ್ಲ, ಇನ್ನೊಂದ್ಸತಿ ಅಲ್ಲಿಂದ ಮಾಡ್ಕೊಂಡು ಇಲ್ಲಿವರೆಗೂ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ತಿರುಗಿ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಬೀಚ್ಗೆ ಹೋಗ್ಬೇಕು. ಡಾರ್ಲಿಂಗ್ಸ್, ಈಗ ಟ್ರೆಕ್ ಮಾಡಬೇಕಾದ್ರೆ ನಾವು ಟಿಫನ್ ಮಾಡಿದ್ವಿ. ಟಿಫನ್ ಮಾಡೋಕ್ಕೆ ಇದೆಲ್ಲ ಹೋಟ್ಲಿಗೆ ಬಂದಿದ್ದೀವಿ. ಬಂದಾಗ ಒಂದು ಗಮನಿಸಿ, ಪಾರ್ಲೇಜಿ ಎಲ್ರಿಗೂ ಗೊತ್ತು. ಇದು ಇಂಡಿಯನ್ಸ್ಗಂತೆ, ರಾಯಲ್ ಪಾರ್ಲೇಜಿ ಬಂದ್ಬಿಟ್ಟು ಫಾರಿನರ್ಸ್ಗಂತೆ, ಡಾರ್ಕ್ ಪಾರ್ಲೇಜಿ ಬಂದ್ಬಿಟ್ಟು ಯಾರಿಗಂತ ಅನ್ಕೋದು. ನಾನು ಹೇಳಿದ್ರೆ ರೇಸಿಸ್ಟ್ ಅಂದ್ಬಿಡ್ತಾರೆ. ಡಾರ್ಲಿಂಗ್ಸ್, ಈಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ತಿಂಡಿಲೇ ಮಸಾಲೆ ದೋಸೆ ತಿಂದೆ, ಸುಮಾರಾಗಿತ್ತು. ಅಷ್ಟೊಂದೇ ಚೆನ್ನಾಗಿರ್ಲಿಲ್ಲ, ಹೇಳ್ಬಾರ್ದು, ಬಟ್ ಚೆನ್ನಾಗಿರಲಿಲ್ಲ ಅಂದರೆ ಚೆನ್ನಾಗಿರಲಿಲ್ಲ, ಏನು ಮಾಡೋಕ್ಕಾಗುತ್ತೆ. ರಿವ್ಯೂ ಅಷ್ಟೇ.
ಬೀಚ್ ನೋಡಿ, ಬೀಚ್ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಟ್ರಕ್ ಮಾಡಿಕೊಂಡು ಈ ಬೆಟ್ಟ ಹತ್ಕೊಂಡು ಹೊರಟೋಯ್ತೀವಿ. ಎಲ್ಲ ಮೆಟ್ಲೈತೆ ಅಂತ ಅಲ್ಲ, ಎಲ್ಲೈತೆ ನನಗೆ ಗೊತ್ತಿಲ್ಲ. ಯಾರಿಗಾರ ಕಾಣಿಸಿರ ಕಮೆಂಟ್ ಮಾಡಿ. ಈ ಮೆಟ್ಲು ಯಾರು ಕೇಳಿಲ್ಲ ಕಣ. ಡಾರ್ಲಿಂಗ್ಸ್, ಈಗ ಅಲ್ಲಿಂದ ಇಲ್ಲಿ 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 ಇದು ಆ್ಯಕ್ಚುಲಿ ನೋಡಿ, ಇಲ್ಲಿ ಕನೆಕ್ಟ್ ಇಲ್ಲ, ಇದು ಕೆಳಗಡೆ ಇದೆ, ಗೊತ್ತಾಗ್ತಾ ಇಲ್ಲ ಸರಿನಾ. ನಾನು ಅಲ್ಲಿಂದ ಇಲ್ಲಿಗೆ ಜಂಪೆಲ್ಲ ಮಾಡ್ಕೊಂಬಂದೆ, ಬಟ್ ಇವ್ರುಗಳು ನನಗೆ ಹೇಳಲೇ ಇಲ್ಲ. ಇಲ್ಲಿ ಮೆಟ್ಲಿದೆ, ದಾರಿ ಇದೆ ಬಾರೋ ಅಂತ ನೋಡ್ರೆ ಬಾ ಹೋಗ್ಲಿ. ಅಲ್ಲಿ ಮೆಟ್ಲಿದ್ದು ನನಗೆ ಗೊತ್ತೇ ಇರಲಿಲ್ಲ, ಹಿಂಗೆ ಗಿಂಪೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಡಾರ್ಲಿಂಗ್ಸ್, ನಡೆದಿನ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗಿಲ್ಲ, ಅಷ್ಟರಲ್ಲಿ ಇವರೆಲ್ಲ ಸುಸ್ತಾಗಿ ಇಲ್ಲೇ ಕೂತವ್ರು ಆಲ್ಮೋಸ್ಟ್ ಎಲ್ಲ. ಹಿಂಗಿದ್ರೆ ಟ್ರೆಕ್ಕಿಂಗ್ ಹಿಂಗೋ ಮಾಡ್ತೀರಾ? ಅವರೇ ನನಗಿಂತ ಜಾಸ್ತಿ ಅವರೇ ಇಂಟ್ರೆಸ್ಟ್ ಆಗಿದ್ದು ಟ್ರೆಕ್ಕಿಂಗ್ ಮಾಡಬೇಕು, ಬೀಚಿಂದ ಬೀಚಿಗೆ ಟ್ರೆಕ್ ಮಾಡಲೇಬೇಕು ಅಂತ. ಒಬ್ಬರು ನಡೀತಾನಿಲ್ಲ, ಬಟ್ ದಿಸ್ ವ್ಯೂ ಈಸ್ ಸಮಥಿಂಗ್ ಗುಡ್. ಇಲ್ಲಿಂದ ಬೀಚ್ ವ್ಯೂ ನೋಡಿ ಹಿಂಗಿದೆ, ಎಲ್ಲ ಮಸ್ತ್ ಇದಲ್ಲ. ಡಾರ್ಲಿಂಗ್ಸ್, ಮೇಲೆ ಬರ್ತಾ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಇದೆ ನೋಡಿ, ದಾರಿ ಮಾತ್ರ ಸಖತ್ತಾಗೈತೆ. ಅಲ್ಟಿಮೇಟ್ ಆಗಿದೆ. ಮಾತಾಡಲಿಕ್ಕೆ ಮತ್ತೆ ಇವತ್ತು ಅಡ್ವೆಂಚರ್ ತುಂಬ ಮಾಡಬೇಕು, ತುಂಬ ಅಡ್ವೆಂಚರ್ ಮಾಡೋದಿದೆ. ಇಲ್ಲೆಲ್ಲ ಬಂದಾಗ ನೋಡಿ ಈ ಥರ ಹುಷಾರಾಗಿರಬೇಕು, ಇಲ್ಲಾಂದರೆ ಮುಳ್ಳುಗಳಿರ್ತವೆ, ಯಾವಾಗ ಹೆಂಗೆ ಬೇಕಾದ್ರೂ ಸಿಕ್ಸ್ಕೊಂತವೆ. ಇವತ್ತಂತ ತುಂಬ ಅಡ್ವೆಂಚರ್ ಮಾಡೋದಿದೆ. ವ್ಲಾಗ್ ಮಾಡಿ ಹಾಕ್ತಾ ಇರ್ತೀನಿ, ಎಂಜಾಯ್ ಮಾಡಿ. ದಾರಿ ಈಗ ಹೋಗ್ತಾನೆ ಇತ್ತು ಎಲ್ಲಿ ಹೋಗ್ತಾನೆ ಗೊತ್ತಾಗ್ತದೆ, ಹೋಗ್ತಾನೆ ಇರ್ತೀನಿ ನಾನು ಜೊತೆಗೆ. ಇಲ್ಲಿ ಶಾರುಖ್ ಖಾನ್ ಪೋಸ್ಟ್ ಮಾಡ್ತಾರೆ ಅವರು. डार्लिंग्स, चेक द व्यू. क्रेजी है अभी तो ये गाना बंद कर भाई, कॉपीराइट आएगा. डार्लिंग्स, ವ್ಯೂಸ್ ಆಗೋದು ಇನ್ ರಿಯಲ್ ಚೆನ್ನಾಗಿದೆ, ಇಲ್ಲಿ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಕ್ರೇಜಿ ಆಯ್ತು ನೋಡಿ. ಅಲ್ಲಿ ಕಲ್ಲು ಹತ್ರ ಹೆಂಗೆ ನೀರು ಬಂದು ಫೋರ್ಸಲ್ಲಿ ಹೊಡ್ಕೊತಾ ಇರೋದು, ಅದಕ್ಕೆ ಮಸ್ತಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ. ಸಕಲಾಗಿದೆ. ಹಾಂ ಬೇ, ಫೋಟೋಗೆ ಇಲ್ಲಿ ಫೋಟೋ ತೆಗಿಯೋಕ್ಕೆ ಕಷ್ಟ ಆಗ್ತೈತೆ, ಅದಕ್ಕೆ ಫೋಟೋ ಸೇಫ್ ತೆಗಿತಾಯಿಲ್ಲ. ಬಾಯ್ತು ವಿಪ್ ಲಗ್ವಾಕೆ ಇರ ಈಗ. ಸರಿ, ಟ್ರಕ್ ಮುಂದೆ ಹೋಗ್ತಾನೆ ಈ ಚಟ ಮಸ್ತ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ, ಇಲ್ಲಿಂದ ಹುಷಾರಾಗಿ ಹೋಗ್ಬೇಕಷ್ಟೇ. ಇಲ್ಲಿ ಸ್ವಲ್ಪ ಕಿಸ್ತಾರ ರಾಸ್ತಾ. ಹಾಂ ಆಯಿತು, ಏನಿಲ್ಲ ಇಲ್ಲ. ನಾನು ಈ 2 ರಾಸ್ತಾ ನೋಡಿ, 2 ದಾರಿ ನೋಡ್ಕೊಂಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟು. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಅದ್ರ ನೋಡಿ, ಸರಿ ನಾವು ಟ್ರಕ್ ಮುಂದೆ ಮಾಡ್ತೀವಿ, ಆಮೇಲೆ ತೋರಿಸ್ತೀವಿ. ಡರ್ಲಿಂಗ್ಸ್, ಅವ್ನು ಕ್ರಿಶ್ಚಿಯನ್, ಅಲ್ಲೇ ಭಯ ಬಿದ್ದು ಅಲ್ಲೇ ನಿಂತ್ಕೊಂಡವನು, ಅಲ್ಲಿಂದ ಮುಂದಕ್ಕೆ ಬರ್ತಾ ಇಲ್ಲ. ಇಲ್ಲಿ ದಾರಿ ಇದೆ ಬಾ ಅಂದರೆ आ रहे उसके कोई उसके साथ में हो रही फुल बड़ा बिग बिग है निदान होगा नहीं सही मचा ಸ್ವಲ್ಪ ಹುಷಾರಾಗೋಗ ಸ್ಲಿಪ್ ಆದರೆ ಪಟ್ಕೊಂಡ್ಬಿಟ್ಟು अल्लाह नहीं करते उन्हें भाई देख कैसर वो आ कैसे रहा देखो विशाल का अलग बनती है ओ भाई सब ಅವರೆಲ್ಲ ಎದ್ದು ಭಯ ಬಿಟ್ಕೊಂಡು ಬರ್ತಾರೆ. ಅಷ್ಟೊಂದು ಭಯ ಬೀಳೋಷ್ಟೆಲ್ಲ ಏನಿಲ್ಲ, ಚೆನ್ನಾಗಿ ಸೇಫಾಗಿದೆ, ಬಟ್ ಹುಷಾರಾಗಿ ಬರ್ಬೇಕು ಅಷ್ಟೇ. ಇಲ್ಲಿ क्या बोलता है सर? ದಾರಿ ಇದೆ ಚೆನ್ನಾಗಿದೆ.
ये माँ ऊपर जाना कि इधर ही से ही नीचे जाना है? इधर तक नीचे रास्ता है ಕೆಳಗಡೆ ಇಲ್ಲಿ ಇಲ್ಲೊಂದು ದಾರಿ ಇದೆ ಹಿಂಗಾಸಿಂದ ಹೋಗ್ಬೇಕಾ ಹಿಂಗೆ ಹೋಗ್ಬಿಡೋಣ ಅಂತ ಕೇಳ್ತಾ ಇದ್ದೀವಿ ಬನ್ನಿ ನಾವು ಮೇಲ್ ಕಡೆ ಹೋಗೋಣ ಇದು ಹೆಂಗತ್ತೇನೋ ನನಗೆ ಗೊತ್ತಿಲ್ಲ ನೋಡಿ ಅಲ್ಲೇ ಅವ್ರಿನ್ನ ಬಿಡಿ ನಾವಾದ್ರೆ ಹೋಗ್ಬಿಡೋಣ ಜೊತೆಗೆ ಬರ್ತಾರೆ ಅವರು ಜೊತೆಗೆ ಹೋಗಿದ್ದಾರೆ ಓಕೆ ನಾನಂತ ಫುಲ್ ಹತ್ತೆ ಬಿಟ್ಟೆಪ್ಪ ಅದು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ನಾನು ಇಲ್ಲೇ ಬಂದ್ಬಿಟ್ಟೆ ಫುಲ್ಲು ಇಲ್ಲಿಂದ ದಾರಿ ಹಿಂಗೈತಿ ಹಿಂಗೈತಿ ಇಲ್ಲೆಲ್ಲೆಲ್ಲೋ ದಾರಿ ಐತಪ್ಪ ಎಲ್ಲೆಲ್ಲಿ ಬರ್ತೈತೆ ಎಲ್ಲೆಲ್ಲೋ ಹೋಗ್ತೈತೆ ನಾವೆಲ್ಲೆಲ್ಲ ಹೋಗ್ತಾಯಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಬಟ್ ನಾವು ಹೋಗೋದ್ ಕಡೆ ಸೇಫಾಗಿ ಹೋಗ್ತಾ ಇದ್ದೀವಿ ಅಂತ ಮಾತ್ರ ಗೊತ್ತು ಅಷ್ಟೇ ವ್ಯೂ ಮಾತ್ರ ಅಲ್ಟಿಮೇಟ್ ಒಳ್ಳೆ ಮೂವೀಸಲ್ಲೆಲ್ಲ ಬರ್ತಲ್ಲ ಹಂಗಿದೆ ಎಷ್ಟು ಅಂತೂ ಬಂದ್ಬಿಟ್ಟ ಬರ್ತಾರೆ ಓ ಬಂದ್ಬಿಟ್ಟ ಹಿಂಗು ಈ ಹುಲ್ಲು ಒಳ್ಳೆ ಪೊರ್ಕೆ ಇದ್ದಂಗೆ ಇದೆ ಪೊರ್ಕೆ ಥರ ಇದೆ ಪೊರ್ಕೆ ಡಾರ್ಲಿಂಗ್ಸ್ ಇಲ್ಲಿ ನೋಡಿ ಈಗ ಅಲ್ಲಿಂದ ಅಣ್ಣ ಬರ್ತಾನೆ ಇಲ್ಲಿಗೆ ಹೋಗ್ತಾರೆ ಬರ್ತಾರೆ ಓ ನಾವು ಹೋಗೋಣ ಅದರಲ್ಲೆಲ್ಲ ಹಾಂ ಪಾಡಿ ವಾವ್ ಡಾರ್ಲಿಂಗ್ಸ್ ಮೇರಿ ಡಾರ್ಲಿಂಗ್ಸ್ ಈಗ ಅವರೆಲ್ಲ ಪಾಪ ಟ್ರಕ್ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ ನಾವು ಈಗ ಕೂಡಲ ಬೀಚ್ ಆಲ್ಮೋಸ್ಟ್ 10 ಮಿನಿಟ್ಸ್ ಇದ್ರೆ ರೀಚ್ ಆಗಿಬಿಡ್ತೀವಿ ಅಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ದಾರಿ ತಪ್ಪಿದ್ದು ಅಂತ ಅದಕ್ಕೆ ಹೋಗೋ ದಾರಿ ಗೊತ್ತಿತ್ತು ಬಟ್ ಆದರೂ ದಾರಿ ತಪ್ಪಿದ್ದು ಡಾರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಈಗ ಆಲ್ರೆಡಿ ನಾವು ಕೂಡಲೇ ಬೀಚಿಗೆ ಬಂದಿದ್ದೀವಿ ಲುಕ್ ದ ವ್ಯೂ ಸೊ ಈಗ ಇಲ್ಲೇ ಮಜಾ ಮಾಡ್ತೀವಿ ಇಲ್ಲೇ ಫನ್ ಮಾಡ್ತೀವಿ ಒಟ್ಟಿಗೆ ಶಾರ್ಟ್ಸ್ ಡಾರ್ಲಿಂಗ್ಸ್ ಬೀಚಲ್ಲೇ ವಿಶಾಲ್ ಆಡಕ್ಕೆ ಹೋಗಿದ್ದಾನೆ ಈಗ ನಾನು ಹೋಗ್ತಾ ಇದ್ದೀನಿ ಇಲ್ಲೇ ಇಲ್ಲಿಲ್ಲೇ ಅವನು ಅಲ್ಲಿದ್ದಾನೆ ಇಲ್ಲಿ ಯಾರು दिल की धड़कन से तो आए जाना हमरे सब के हो जाए आना कभी कभी तो हमसे घबराना सभी को तुम ही समझाना अभी तो हमने ही जाना तू कायना 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 ಸರಿ ಅಂತ ಕಾಣ್ತಿತ್ತು ಅದು ಓಕೆನಾ ಓಪನ್ ಇವರಿಬ್ರು ಬರಲ್ಲ ನಾನು ಹೋಗ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ ಮೊಬೈಲ್ ಇಟ್ಬಿಟ್ಟು ಬಂದು ಫೋನ್ ಮಾಡ್ತೀನಿ
ಮೊಬೈಲ್ ಇಟ್ಕೊಂಡು ಕಟ್ ಮಾಡ್ತೀನಿ. ಡಾರ್ಲಿಂಗ್ಸ್, ಬೀಚಲ್ಲೇ ಫುಲ್ ಸ್ನಾನ ಮಾಡಿ ಫುಲ್ ಮಜಾ ಮಾಡಿ ಎಂಜಾಯ್ ಮಾಡಿ ಈಗ ಎಲ್ಲ ಆಟ ಆಡೋಕೆ ಹೋಗ್ತಾಯಿದ್ದೀವಿ. ಫುಟ್ಬಾಲ್ ಆಡೋಕೆ ಹೋಗ್ತಾಯಿದ್ದೀವಿ ಇಲ್ಲಿ. ಈಗ ನೀರು ನೋಡಿ ಇಪ್ಪ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಗ್ಯಾಪ್ ಐತೆ. ಆವಾಗಲೆಲ್ಲ ನೀರು ಇಲ್ಲಿಲ್ಲೇ ಇತ್ತು. ಫುಟ್ಬಾಲ್ ಆಡ್ತಾಯಿದ್ವಿ. ಈ ಚಪ್ಪಲ್ ಆ ಚಪ್ಪಲ್ ಒಳಗಡೆ ಬಾಲ್ ಹೋದರೆ ಗೋಲು. ಅಲ್ಲಿ ಅವನ ಹಿಂದೆ ಒಂದು 2 ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಆ 2 ಅದು ಗೋಲ್ ಅವ್ರ ಟೀಮ್ದು. ನಾನು ವಿಶಾಲ್ ಟೀಮು, ಆ ಕಡೆ ಯಶವಂತ್ ಮತ್ತು ಕೃಷ್ಣನ್ ಅಲ್ಲಿ ಆ ಕಡೆ. ಈಗ ನೀವು ಮ್ಯಾಚ್ ನೋಡಿ ಸಾಕು. दिल की धड़कन से तो आए जाना, मेरे सब के हो जाए आना, बिस्तर धोरे तो कैसे सोए जाना, बिस्तर धोरे लो लो लो. ಡರ್ಲಿಂಗ್, ಓ ಶಿಟ್ ಕಾಣಿಸ್. ಡರ್ಲಿಂಗ್ಸ್ ಎಷ್ಟು ಮಲ್ಗಿರ್ಬೇಕಾದ್ರೆ ಪಿರಮಿಡ್ ಮಾಡಿದ್ದೀವಿ. ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಹುಡುಗ. ಅವ್ನ ಕಾಲು ಅವ್ನಿಗೆ ಗೊತ್ತೇ ಇರಲಿಲ್ಲ, ಹಾಳು ಮಾಡಿಬಿಟ್ಟತ್ತು. ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಬೀಚಲ್ಲಿ ಆಟ ಆಡ್ಕೊಂಡ್ಬಂದು 2ನೇ ದಿನ ಮುಗಿಸ್ಬಿಟ್ಟಿದ್ದೀನಿ. ಚೆನ್ನಾಗಿತ್ತು. ಟೈಮ್ ಹೋಗೋದು ಗೊತ್ತಾಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ. ಸೊ ಡೇಟು ಇವತ್ತು ಮುಗಿಯಿತು. ಇದೇ ತಿಂಗಳು ಅಷ್ಟೇ. ನಾನು ಇದೇそれらが結ばれるのは真の像